ವೆಲ್ಕಮ್ ಟು ಮೈಸೂರು ಪಾರ್ಟಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಜೋಗದ ಜಲಪಾತ ಮೈಸೂರಲ್ಲಿ ಟಿಕೆಟ್ ತಗೊಂತ ಇದಾರೆ ನಮ್ಮ ಹುಡ್ಲಿ ಯತೀಶ್ ಬ್ರೋ ಅವರು. ಏನಣ್ಣ ಫಾರಿನರ್ಸ್ಗೆ 1000 ರೂಪಾಯಿ ನೋಡ್ತಿತ್ತು, ಇಂಡಿಯಾದವ್ರಿಗೆ 100 ರೂಪಾಯಿ. ನೋಡಿ ಇಂಡಿಯನ್ಸ್, ಫಾರಿನ್ ಗರ್ಲ್ಸ್ 1000 ರೂಪಾಯಿ ಕೊಡ್ತಾವ ನೋಡಿದ್ದಾರೆ. ತಗೊಂಡಿದ್ವಿ ಎಷ್ಟು ಜನ? 6 ಜನಕ್ಕೆ. ಟಯರ್ಡ್ ಆಗಿದೆ. ಫುಲ್ ಎಂಟ್ರೆನ್ಸ್ ಹೋಗ್ತಾ ಇದೀವಿ ಈಗ. ಪಾರಿವಾಳ ಓ ಎಂಟ್ರೆನ್ಸ್ ನೋಡಿ ಗಾಯ್ಸ್. ಎಲ್ಲರೂ ನೋಡಿರ್ತಾರ, ನನ್ನ ಕಡೆಯಿಂದ ಒಂದ್ಸಲ ನೋಡಿ ಅಷ್ಟೇ. ಮೈಸೂರು ಅರಮನೆ ಒಳಗಡೆ ಹೋಗ್ತಾ ಇದೀವಿ. ಕ್ರೌಡ್ ಜಾಸ್ತಿ. ಹೆಂಗ್ ಹೋಗೋದು? ಗೈಡ್ ಇರ್ತಾರೆ, ಗೈಡ್ದವ್ರಿಗೆ ಕೇಳಿ ಗಾಯ್ಸ್. 1000 ರೂಪಾಯಿ 2000 ರೂಪಾಯಿ ಕೇಳ್ತಾರೆ, 5000 ರೂಪಾಯಿ ಕೇಳ್ತಾರೆ. ಮೈಸೂರು ಅರಮನೆ ಗಾಯ್ಸ್ ಒಳಗಡೆ ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ಲ. ದೇವ್ರ ದರ್ಶನ ಮಾಡಿ ಶ್ರೀ ಶ್ವೇತ ವಾರಾಹ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಹೋಗ್ಬೇಕ ಗೊತ್ತಿಲ್ಲ. ಆಮೇಲೆ ಶೇರ್ ಮಾಡೋಣ ಅಂತ ಹೇಳಿದ್ನಲ್ಲ ಅಲ್ಲಿ. ನೋಡೋಣ ಹೆಂಗಿದೆ ಜೋಶ್ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಫಾರಿನರ್ಸ್ ಇದ್ದಾರೆ. ಹುಡುಗಿಯರು ಮಾತ್ರ ಸಖತ್ತಾಗಿದ್ದಾರೆ ಗಾಯ್ಸ್. ಫಾರಿನರ್ಸ್ ಇದ್ದಾರೆ. ಅಂಕಲ್ 1000 ರೂಪಾಯಿ ತಗೊಂತಾರೆ ಒಂದು ಟಿಕೆಟ್ ಫಾರಿನರ್ಸ್ಗೆ. ಇಂಡಿಯನ್ಸ್ ಆದ್ರೆ 130 ರೂಪೀಸ್ ಫ್ರೀ. ಕರ್ನಾಟಕದವ್ರಿಗೆ ಫ್ರೀ. ಅಕ್ಕ ಎಷ್ಟು ಜೋಶ್ ಇದೆ ನಿಮ್ಗೆ? ಅಮೇಜಿಂಗ್. ಸ್ವಲ್ಪ ಮಾತಾಡಿ ಖುಷಿಯಿಂದ. ಅಷ್ಟೇ ಗೈಸ್, ಜೀವನದಲ್ಲಿ ಎಂಜಾಯ್ ಮಾಡ್ಬೇಕು. ಕಾಸು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ತಿರುಗಾಡ್ತಾ ಇರುತ್ತೆ. ಎಂಜಾಯ್ ಮಾಡ್ಬೇಕು. ಅಷ್ಟೇ. ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೋರಿ. ನಮ್ಮ ಅಗರ್ವಾಲಲ್ಲಿ ಐ ಹಾಸ್ಪಿಟಲ್ ಅಲ್ಲಿ ಅಮೋದಕ್ಕೆ ವಿಸಿಟ್ ಮಾಡಿ ಫ್ರೀ ಆಗಿ ಸರ್ಜರಿ ಮಾಡಿಸ್ತಾರೆ. ಏನಿದೆ ಅದು ಖರ್ಚೆಲ್ಲ ನೋಡ್ಕೊಂತ ಗೈಸ್. ಫಾರಿನರ್ಸ್ ಬಂದವರೆಲ್ಲ ಓ ಸಖತ್ತಾಗಿದ್ದಾರೆ. ಮಸ್ತ್ ಕ್ರೌಡ್ ಇದೆ ಗೈಸ್. ಎಲ್ಲ ಪಾದರಕ್ಷೆ ಬಿಡುವ ಸ್ಥಳ ಅಂತೆ. ಹಾಗಾದ್ರೆ ನಾವು ಹಾಕೊಂಡೇ ಬರ್ತಿದ್ದಿಲ್ಲ. ಅಣ್ಣ ಹೇಳ್ದ, ನಾನು ಹೇಳ್ದೆ ನಾನು ಸ್ಲಿಪ್ಪರ್ ಬಿಡಲ್ಲ ಅಂತ ಹೇಳಿ. 100 ರೂಪಾಯಿ ಲಾಸ್ಟ್ 2 ಎಗ್ರೆಸ್ ಹೋಯ್ತು. ಫುಲ್ ಎಲ್ಲ ಚೆನ್ನಾಗಿರೋರು ಇದಾರೆ. ಮಸ್ತಾಗಿದೆ ಜಾಗ ನೋಡಿ. ನಮ್ಮ ಸಲಕ್ಕೆ ನಮ್ಮ ಪಾದರಕ್ಷೆ ಅವರು ಎತ್ಕೊಂಡು ಹೋಗ್ತಾ ಇದಾರೆ. ದೇವರಂತ ಗುಣ ಆತಂದು. ಪುಣ್ಯಾತ್ಮ ನೀನಯ್ಯ. ಚಪ್ಪಲಿ ಹೊರಗಡೆ ಅರಮನೆ ಒಳಗೆ ಬಿಡೋದಿಲ್ಲ, ಇಲ್ಲೇ ಇಟ್ಟು ಹೋಗ್ಬೇಕು. ಅದಕ್ಕೆ ನಮ್ಮ ಟೀಮೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಲಾಸ್ಟ್ ಟೈಮ್ ಹೊರಗೆಯಿಂದ ನೋಡಿದ್ವಿ, ಈ ಟೈಮ್ ಒಳಗಡೆ ಬಂದಿದ್ವಿ. ಮಸ್ತಾಗಿದೆ ಫೀಲ್. ಮೈಸೂರದ್ದು ಎಂಟ್ರಿ ಇದೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ, ಪ್ರವೇಶ ಮಾಡೋಣ. ಎಲ್ಲ ತಿರುಗಾಡ್ತಾ ಇರ್ಬೇಕು ಅವಾಗ ಜೀವನದಲ್ಲಿ. ನಾನು ಆವಾಜ್ ಕೇಳಲ್ಲ, ಬಟ್ ಬನ್ನಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಎಂಟ್ರೆನ್ಸ್ ನೋಡಿ, ಫಸ್ಟ್ ಟೈಮ್ ಬಂದಿರೋದು, ಖುಷಿ ಆಗ್ತಾ ಇದೆ ಗೈಸ್. ಎಂಟ್ರೆನ್ಸ್ ಒಳಗಡೆ ಬಂದೀವಿ. ಅಮ್ಮ ಜಗದಂಬ ನೋಡಿ ಗೈಸ್ ಹೆಂಗಿದೆ ಒಳಗಡೆ. ಫುಲ್ ಫಾರಿನರ್ಸ್ ನೋಡಿ. ಫುಲ್ ಅಡ್ವೆಂಚರ್ ಗೈಸ್. ಇದೇನಾಗ ಹುಚ್ಚು ಮಾತಾಡ್ತಿರ್ತಾರೆ, ತಲೆ ಕೆಡಿಸ್ಕೊಬೇಡಿ. ಗಣಪತಿ ನಮ, ಶ್ರೀ ಗಣೇಶಾಯ ನಮ, ಶ್ರೀ ಗಣೇಶಾಯ ನಮ, ಶ್ರೀ ಗಣಪತಿ ಮಂಗಳ ಮೂರ್ತಿ ಗೋ ಸಿದ್ಧಿ ವಿನಾಯಕ. ಗಾಯ್ಸ್ ಜಾಸ್ತಿ ಕ್ರೌಡ್ ಇದೆ ಗಾಯ್ಸ್. ಫುಲ್ಲ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಫೋಟೋ ತೆಗೀರಿ, ಎಲ್ಲಿ ನೋಡಿದ್ರಲ್ಲಿ ಫೋಟೋ ತೆಗೀರಿ. ಸ್ಕೂಲ್ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಎಲ್ಲ ಬಂದಿಲ್ಲ ಬ್ರೋ, ಅದಕ್ಕೆ ಈ ವಯಸ್ಸಲ್ಲಿ ಬರ್ತಾ ಇದ್ದೀವಿ. ನೀವು
ಸ್ಕೂಲಲ್ಲಿ ನಂಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಬಂದಿದ್ದು ಮಾತ್ರ ಸ್ಕೂಲಿಂದ ನೆನಪಿಲ್ಲ. ರೀಸೆಂಟಾಗಿ ಬಂದಿದ್ದೆ 1-2 ವರ್ಷ ಕೆಳಗಡೆ. ಅವಾಗೆಲ್ಲ ಈ ಥರ ಇರಲಿಲ್ಲ. ಮೊದಲೆಲ್ಲ ಎಂಟ್ರಿ ಫೀಸ್ ಎಲ್ಲ ಇರಲಿಲ್ಲ ಜಾಸ್ತಿ. ಇವಾಗೆಲ್ಲ 180 ಎಲ್ಲ ಮಾಡಾಕಿದ್ದಾರೆ. ಮೊದಲೆಲ್ಲ 100 ರೂಪೀಸ್ಗೆ ಬಂದು ಹೋಗಿರೋದು. ಇವಾಗಿಂದ ಇವಾಗ ಫುಲ್ ರಶ್ ಇದೆ. ಸಂಡೇ ಎಲ್ಲ ತುಂಬ ಕ್ರೌಡು. ಸಂಡೇ ಫುಲ್ ಫಂಡೇ ಎಂಜಾಯ್ ಮಾಡಿ ಅಷ್ಟೇ. ಮಸ್ತಾಗಿರೋ ಎಲ್ಲ ಎಂಜಾಯ್ ಮಾಡೋದು. ರೈಲೇ ನೋಡ್ಬೋದು ನೀವು ಹೆಚ್ಚು ಕಮ್ಮಿ. ನೋಡಿ ಹೆಂಗಿದೆ ಒಳಗಡೆ. ನನಗೆ ತೋರ್ಸಪ್ಪ ಸ್ವಲ್ಪ. ಗೌಡ ಸ್ಕೂಲ್ ಮಕ್ಕಳ ಜೊತೆ ನಾವು ಹೋಗ್ತಾ ಇದ್ದೀವಿ. ಯಾರಂತ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕು. ಯುದ್ಧ ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾರ ಯಾರವರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರು ಯಾರು ಬ್ರೋ? ಇವರು ಅವರು ಚಾಮರಾಜ ಒಡೆಯರು. ಅವರು ರವಿವರ್ಮ ಆಕಿ ರಾಣಿ ಅಖಂಡ. ಝಾನ್ಸಿ ರಾಣಿ ಅಲ್ಲ ಆಕಿ. ಕೆಂಪು ಚೆಲುವೆ ರಾಜ ಮಾಡಿ ಫಾರಿನರ್ಸ್. ಅವರು ದೇಶಕ್ಕಾಗಿ ಹೋರಾಡಿಲ್ಲ, ನಮ್ಮ ದೇಶಕ್ಕಾಗಿ ಹೋರಾಡಿಲ್ಲ. ಆಕಿ ಜಯಲಕ್ಷ್ಮಿ ಅಂತ ಹೇಳಲೆ. ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಬೆಳ್ಳಿ ತರ ಸಾಮಾನುಗಳು. ದುಡ್ಡು ವ್ಯರ್ಥ ಇಲ್ಲ. ನೋಡಿ ಆಚೆಯಿಂದ ಎಷ್ಟು ನೈಸ್ ಆಗಿ ಕಾಣುತ್ತೆ ಮೈಸೂರು. ಅದಕ್ಕೆ ಎಲ್ಲರೂ ಮೈಸೂರಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಏನಂತೀರ ಬ್ರೋ? ಮಸ್ತ್ ಬ್ರೋ. ನಾವು ಒಳಗಡೆ ಆಕ್ಚುಲಿ ಲಾಸ್ಟ್ ಟೈಮ್ ಒಳಗಡೆ ಬಂದಿರಲಿಲ್ಲ. ಈ ಸಲ ಒಳಗಡೆ ಬಂದಿರೋದು ಮಾತ್ರ ಮಸ್ತ್ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬಂದು ನನಗೆ ರಿಗ್ರೆಟ್ ಆಗಿರ್ತದೆ. ಬಂದು ನಾನು ನೋಡಿರಲಿಲ್ಲ ಅಂತಂದು ಸೋಲೋ ಟ್ರಿಪ್ ಬಂದಿದ್ದೆ. ಈ ಸಲ ಎಲ್ಲ ಜೊತೆಗೆ ಬಂದು ಮೈಸೂರು ಒಳಗಡೆ ಎಲ್ಲ ನೋಡಿ ಭಾಳ ಖುಷಿ ಆಯ್ತು. ನಮಗೂ ಭಾಳ ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ನಮ್ಮ ಅಂಬಾರಿ ನೋಡಿದ್ರಿ. ಇನ್ನೇ ನಾವು ಆಕ್ಚುಲಿ ಅಂಬಾರಿ ನೋಡಿದ್ರಿ. ಅಂಬಾರಿ ಓಕೆ. ನಾವು ಲಾಸ್ಟ್ ಟೈಮ್ ನಮ್ಮ 3 ಕಪಲ್ ಜೊತೆ ನೋಡಿ ಅರಮನೆ ನೋಡಿ. ದೇಶದಲ್ಲಿ ಎಲ್ಲ ಇದ್ರು ಒಂದ್ಸಲ ಬಂದು ಅರಮನೆ ನೋಡಿರಿ. ಏನಂತೀರಾ? ಅಷ್ಟೇ. ಅಂದ್ರೆ ಚಿನ್ನ ಬಂಗಾರ ಆಗ್ತಾ ಇದೆ. ಗೋಳಿ ಮಗ ಚಿನ್ನ, ನಿನ್ನ ಅಮ್ಮನ್ ಚಿನ್ನ. ಇದು ಕುಸ್ತಿ ಆಡೋ ಜಾಗ ಅಂತ ನೋಡಿ. ನನಗೂ ಗೊತ್ತಿಲ್ಲ. ಫುಲ್ ವಾರ್ ಕುಸ್ತಿ ಆಡೋ ಜಾಗ ಮೈಸೂರು. ಬೆಳ್ಳಿ ಕುರ್ಚಿಗಳು ರಾಜ್ಯ ಮಹಾರಾಜಗಳದು. ಆನೆದು ಅಲ್ಲದು ಮಾಡಿರೋದು ನೋಡಿ. ಅದು ಬೆಳ್ಳಿ ಏನಂತಾರೆ ಕನ್ನಡಿ. ಮಸ್ತಾಗಿ ಫೋಟೋ ಶೂಟ್ ಮಾಡಿ ಈಗ ಮತ್ತೆ ಏನದ ಅಂಬಾರಿ ನೋಡಕ್ ಹೋಗೋಣ ಅಂತಿದ್ದೀವಿ. ಅಂಬಾರಿ ನೋಡೋ ಭಾಗ್ಯ ಸಿಕ್ತು ಅಂದ್ರೆ ಅದನ್ನ ನೋಡ್ಕೊಂಡು ಹಂಗೆ ಒಂದು ಕೈ ಮುಕ್ಕೊಂಡು ಮಸ್ತಾಗಿ ಕೆಜಿ ಬಂಗಾರ ತಗೊಂಡು ಹೋಗ್ಬೇಕು ಅನ್ಕೊಂಡಿವಿ. ಬಂತು ನೋಡಿ ಇಲ್ಲಿ ಅಮ್ಮನ ದೇವಸ್ಥಾನ ನೋಡಿ ಯಾವ ತರ ಇದೆ ನೋಡಿ. ಇಲ್ಲಿ ಅಂಬಾರಿ ಮಸ್ತಾಗಿದೆ. ಅಂಬಾರಿ ಅಲ್ಲ ಗುರು, ಅಂಬಾರಿ ಇನ್ನ ಮುಂದೆ ಐತೆ. ಶ್ರೀ ಗಣೇಶಾಯ ನಮಃ. ಗೈಸ್, ಮಹಾರಾಜ ಬರಗಂಟ ಇಲ್ಲಿ ವೇಟ್ ಮಾಡ್ತಿದ್ರಂತ ಅವಾಗಿನ ಕಾಲದಲ್ಲಿ. ಔಟ್ ಸೈಡ್ ಹಿಂಗಿದೆ ವ್ಯೂ, ಒಳಗಡೆ ಹಿಂಗಿದೆ, ಒಳಗಡೆ ಹಿಂಗಿದೆ. ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ, ಕಾಲೇಜ್ ಹುಡುಗರು. ನಾವು ಸ್ಕೂಲಲ್ಲಿದ್ದಾಗ ಹಿಂಗೆಲ್ಲ ತಿರುಗಿಲ್ಲ. ಸೇಮ್ ಕ್ಯಾಪ್ ಹಾಕೊಂಡ್ ಹುಲಿಗಳು. ಗೈಸ್, ಈಗ ತಳಗೆ ಎಷ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಯಾವ ಥರ ಇದೆ ಫಸ್ಟ್ ಫ್ಲೋರಿಗೆ ಇಳಿತಾ ಇದ್ದೀವಿ. ಗ್ರೌಂಡ್ ಫ್ಲೋರ್ ಅಂತ ನೋಡಿ ಗೈಸ್.
ಇಲ್ಲಿ ಆನೆಗಳಿಗೆ ಹಾಕೋದು. ಆನೆಗಳಿಗೆ ದಸರಾ ಜಂಬೂ ಸಫಾರಿ ಆಭರಣಗಳು, ದಸರಾಗೆ ಯೂಸ್ ಆಗುವಂತ ಐಟಮ್ಗಳು ಇಲ್ಲಿ ಇಟ್ಟವ್ರೆ. ಅಕ್ಕ ಅವರು ಸುಸ್ತಾಗಿ ಕುಂತವ್ರೆ. ದಸರಾಗ ಆನೆಗಳಿಗೆ ಹಾಕೋದೆಲ್ಲ ಇಲ್ಲಿದೆ. ಮೈಸೂರು ಫಾರಿನ್ ಆಂಟೀಸ್, ಫಾರಿನ್ ಬೇಬೀಸ್, ಅರಮನೆ ಭದ್ರತೆಗಳು, ಆನೆಗಳಿಗೆ ಜಂಬೂ ಸವಾರಿ ನಡೆಯೋದು ಇದೇ ಹಾಕೊಂಡು ನಡೀತದೆ. ಏನಂತೆ ಬ್ರೋ? ಹಬ್ಬದ ದಿನ ಎತ್ಕೊಂತಾರೆ ಅವಾಗ. ಏನು ಹೇಳ್ತೀರಾ? ಎಲ್ಲಿ ಹೋಗಿದ್ರಕ್ಕ ಇಷ್ಟೊತ್ತು? ಎಲ್ಲ ಫಾರಿನ್ಸ್, ಬೇರೆ ದೇಶದವರೆಲ್ಲ ಬಂದು ಸಾಮ್ರಾಜ್ಯ ಕಟ್ಬಿಟ್ಟವ್ರೆ. ಒಳಗಡೆ ಎಲ್ಲ ಸುತ್ತಾಡಿ ಬಂದ್ಬಿಟ್ವಿ, ಸುಸ್ತಾಗ್ಬಿಟ್ಟೈತೆ. ಫೋಟೋ ಶೂಟ್ ಮಾಡಿ ನಾನ್ ಜ್ಯೂಸ್ ಕುಡಿದ್ಬಿಟ್ಟೆ ಫ್ರೆಂಡ್ಸ್, ಫ್ರೆಶ್ ಆಗ್ಬಿಟ್ಟೆ ಜ್ಯೂಸ್. ನಾವು ಊಟ ಮಾಡಿಲ್ಲ, ಮತ್ತೆ ಫ್ಯಾಂಟಾ ಅಲ್ಲಿ ನೋಡಿ ಮೇಲ್ಗಡೆ ಅದ್ ಕಾಣಿಸುತ್ತೆ, ಅದ್ ನೋಡಿ ಮೈಸೂರು ಅದ್ ನೋಡಿ ಲಾಸ್ಟ್ ಇದು ಬಾರ್ಡರ್ ಇದು ನೋಡ್ಬಿಟ್ಟು ಸೀದಾ ಊಟ ಮಾಡ್ಕೊಂಡು ರೆಡಿಯಾಗಿ ಅಮ್ಮನ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಸಿಗ್ತೀವಿ. ಲೆಟ್ಸ್ ಮೀಟ್ ಅಪ್ ಚಾಮುಂಡಿ ಬೆಟ್ಟ. ನಮ್ಮ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿರಿ. See you next vlog.